ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಅನ್ನ ಹಾಕುವ ಕೈ ನಿಮ್ಮದು. ನಿಮ್ಮ ಕೈಯಲ್ಲಿ ಅನ್ನ ತಿಂದವರೇ ನಿಮ್ಮ ಕೈ ಕಚ್ಚುತ್ತಾರೆ. ನಿಮ್ಮ ಏಳಿಗೆಯನ್ನು ಸಹಿಸದ ಜನ ನಿಮ್ಮ ಸಂಸಾರದಲ್ಲಿ ಹುಳಿ ಹಿಂಡುತ್ತಾರೆ. ಇದೇ ರಾಶಿಚಕ್ರದ ರಾಜನಾದ ಸಿಂಹರಾಶಿಯವರ ಜೀವನ. ಸಾಮ್ರಾಜ್ಯವನ್ನೇ ಆಳುವ ತಾಕತ್ತಿದ್ದರೂ ಸ್ವಂತ ಮನೆಯಲ್ಲಿ ನೆಮ್ಮದಿ ಇಲ್ಲ. ಎಲ್ಲರ ಕಷ್ಟಕ್ಕೆ ಹೆಗಲು ಕೊಡುವ ರಾಜನಿಗೆ ಕೊನೆಗೆ ಉಳಿಯುವುದು ಒಂಟಿತನ ಮಾತ್ರ. ಸಿಂಹರಾಶಿಯವರೇ, ನೀವು ನಗುವಿನ ಹಿಂದೆ ಮುಚ್ಚಿಟ್ಟಿರುವ ಕಣ್ಣೀರಿನ ಕಥೆಯೇನು? ಆತ್ಮೀಯ ಸಿಂಹರಾಶಿಯವರೇ, ನೀವು ಸಾಕ್ಷಾತ್ ಸೂರ್ಯದೇವನ ಪ್ರತಿನಿಧಿಗಳು. ಕಾಡಿನ ರಾಜ ಸಿಂಹದಂತೆ ನೀವು ಎಲ್ಲಿ ಹೋದರೂ ಅಲ್ಲಿ ನಿಮಗೊಂದು ಗೌರವ ಸ್ಥಾನಮಾನ ಸಿಗಲೇಬೇಕು. ನಿಮ್ಮ ನಡೆ ನುಡಿ ಆ ಗಾಂಭೀರ್ಯ ಎಂಥವರನ್ನು ನಿಮ್ಮತ್ತ ತಿರುಗಿ ನೋಡುವಂತೆ ಮಾಡುತ್ತದೆ. ಕಷ್ಟ ಅಂತ ನಿಮ್ಮ ಬಳಿ ಬಂದವರನ್ನ ಬರಿಗೈಯಲ್ಲಿ ಕಳಿಸದ ಇತಿಹಾಸವೇ ಇಲ್ಲ. ಹೌದು, ನಂಬಿದವರಿಗಾಗಿ ಪ್ರಾಣವನ್ನೇ ಕೊಡುವ ಎದುರಾಳಿ ಎಷ್ಟೇ ಬಲಿಷ್ಠನಾಗಿದ್ದರೂ ಎದೆಗುಂದದೆ ಹೋರಾಡುವ ಧೈರ್ಯ ಇರುವುದು ಕೇವಲ ಸಿಂಹರಾಶಿಯವರಿಗೆ ಮಾತ್ರ. ಆದರೆ ಆತ್ಮೀಯ ಸಿಂಹರಾಶಿಯವರೇ, ಎದೆಯ ಮೇಲೆ ಕೈಯಿಟ್ಟು ಹೇಳಿ, ಇಡೀ ಜಗತ್ತಿಗೆ ಬೆಳಕು ನೀಡುವ ಸೂರ್ಯನಂತಿರುವ ನೀವು ಇಂದು ಕತ್ತಲಲ್ಲಿ ಕುಳಿತು ಯಾಕೆ ಯೋಚಿಸುತ್ತಿದ್ದೀರಿ? ಹುಲಿ ಸಿಂಹಗಳಂತೆ ಗರ್ಜಿಸಬೇಕಾದ ನೀವು ಇಂದು ಬೆಕ್ಕಿನಂತೆ ಮೂಲೆಯಲ್ಲಿ ಅಡಗಿಕೊಳ್ಳುವ ಪರಿಸ್ಥಿತಿ ಯಾಕೆ ಬಂತು? ನೀವೇ ಸಾಕಿ ಬೆಳೆಸಿದವರು, ನೀವೇ ಅನ್ನ ಹಾಕಿದವರು ಇಂದು ನಿಮ್ಮ ಬೆನ್ನಿಗೆ ಚೂರಿ ಹಾಕಿ ಹೋದರಲ್ಲ. ಈ ಸೋಲು, ಈ ಅವಮಾನ, ಈ ಒಂಟಿತನ ನಿಮಗೆ ಯಾಕೆ ಬಂತು? 100 ಜನಕ್ಕೆ ದಾರಿ ತೋರಿಸುವ ನೀವು ಇಂದು ನಿಮ್ಮದೇ ದಾರಿಯಲ್ಲಿ ಎಡವುತ್ತಿದ್ದೀರಿ. ಇದಕ್ಕೆ ಕಾರಣ ನಿಮ್ಮ ಗ್ರಹಗತಿಗಳಲ್ಲ, ಶನಿ ಕಾಟವೂ ಅಲ್ಲ. ಸಿಂಹರಾಶಿಯವರೇ, ಇವತ್ತು ನೀವು ಒಂದು ಕಟುವಾದ ಸತ್ಯವನ್ನ ಒಪ್ಪಿಕೊಳ್ಳಲೇಬೇಕು. ನಿಮ್ಮ ಈ ಪತನಕ್ಕೆ, ನಿಮ್ಮ ಈ ಸಂಕಟಕ್ಕೆ ಬೇರೆ ಯಾರೂ ಕಾರಣರಲ್ಲ, ಸ್ವತಃ ನೀವೇ ಕಾರಣ. ಹೌದು, ನಿಮ್ಮನ್ನು ಹಾಳು ಮಾಡುತ್ತಿರುವುದು ನಿಮ್ಮ ಶತ್ರುಗಳಲ್ಲ, ಬದಲಾಗಿ ನಿಮ್ಮ ರಕ್ತದಲ್ಲೇ ಬೆರೆತು ಹೋಗಿರುವ ಒಂದು ಮಾರಕವಾದ ದೌರ್ಬಲ್ಯ. ಈ ಒಂದು ಗುಣ ನಿಮ್ಮನ್ನ ಎಷ್ಟು ಕುರುಡರನ್ನಾಗಿ ಮಾಡಿದೆ ಅಂದರೆ, ಹಾವಿಗೆ ಹಾಲು ಕುಡಿಸಿದರೆ ಅದು ಕಚ್ಚೇ ಕಚ್ಚುತ್ತದೆ ಎಂದು ಗೊತ್ತಿದ್ದರೂ ಮತ್ತೆ ಮತ್ತೆ ಹಾವಿಗೆ ಹಾಲು ಕುಡಿಸಿ ಕಚ್ಚಿಸಿಕೊಳ್ಳುವುದು. ಆ ಒಂದು ಗುಣ ರಾಜನಂತೆ ಮೆರೆಯಬೇಕಾದ ನಿಮ್ಮನ್ನ ಸಾಲದ ಸುಳಿಯಲ್ಲಿ ಅಥವಾ ಸಂಬಂಧಗಳ ಸಮಸ್ಯೆಯಲ್ಲಿ ಸಿಲುಕಿರುವ ಆ ರಹಸ್ಯವೇನು? ಮತ್ತೆ ನೀವು ನಿಮ್ಮ ಕಳೆದು ಹೋದ ಸಾಮ್ರಾಜ್ಯವನ್ನ ಮರಳಿ ಪಡೆಯಬೇಕಾದ್ರೆ ಮಾಡಬೇಕಾದ ಬದಲಾವಣೆಗಳೇನು? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸಲಿದ್ದೇವೆ. ಇದನ್ನ ಅರ್ಧಕ್ಕೆ ನಿಲ್ಲಿಸುವ ತಪ್ಪನ್ನ ಮಾಡಬೇಡಿ. ಯಾಕಂದ್ರೆ ಇದು ಕೇವಲ ವಿಡಿಯೋ ಅಲ್ಲ, ಇದು ಸಿಂಹರಾಶಿಯವರ ಕನ್ನಡಿ. ಆ ಕರಾಳ ದೌರ್ಬಲ್ಯದ ಬಗ್ಗೆ ತಿಳಿಯುವ ಮೊದಲು ಜಗತ್ತು ನಿಮ್ಮನ್ನ ಕಂಡು ಯಾಕೆ ಭಯಭಕ್ತಿಯಿಂದ ನಮಸ್ಕರಿಸುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಮೊದಲನೆಯದಾಗಿ ನಿಮ್ಮ ನಾಯಕತ್ವ ಗುಣ. 4 ಜನ ಇರುವ ಕಡೆ ಲೀಡಾಗಿ ನಿಲ್ಲುವ ತಾಕತ್ತು ನಿಮಗಿದೆ. ಎರಡನೆಯದಾಗಿ ನಿಮ್ಮ ಉದಾರತೆ. ನಿಮ್ಮ ಹತ್ತಿರ 1 ರೂಪಾಯಿ ಇದ್ದರೂ ಕಷ್ಟ ಅಂತ ಬಂದವರಿಗೆ 50 ಪೈಸೆ ಕೊಡುವ ದೊಡ್ಡ ಗುಣ ನಿಮ್ಮದು. ಜಿಪುಣತನ ನಿಮ್ಮ ಜಾಯಮಾನದಲ್ಲೇ ಇಲ್ಲ. ಮೂರನೆಯದಾಗಿ ನಿಮ್ಮ ನೇರ ನಡೆನುಡಿ. ಬೆನ್ನ ಹಿಂದೆ ಮಾತನಾಡುವ ಜಾಯಮಾನ ನಿಮ್ಮದಲ್ಲ. ಇಷ್ಟವಾದರೆ ಇಷ್ಟ ಅಂತೀರಿ, ಇಲ್ಲದಿದ್ದರೆ ಮುಖಕ್ಕೆ ಹೊಡೆದಂತೆ ಹೇಳಿಬಿಡುತ್ತೀರಿ. ಇಷ್ಟೆಲ್ಲ ರಾಜಲಕ್ಷಣಗಳಿರುವ ನೀವು ಬದುಕಿನಲ್ಲಿ ಯಾಕೆ ಎಡವುತ್ತಿದ್ದೀರಿ? ನಿಮ್ಮ ಸಾಮ್ರಾಜ್ಯ ಕುಸಿಯಲು ಕಾರಣವಾಗುತ್ತಿರುವ ಆ ಒಂದು ದೊಡ್ಡ ತಪ್ಪು ಯಾವುದು? ಈಗ ಆ ಸತ್ಯವನ್ನ ಎದುರಿಸುವ ಸಮಯ ಸಿಂಹರಾಶಿಯವರೇ. ನಿಮ್ಮನ್ನ ಯುದ್ಧ ಮಾಡಿ ಸೋಲಿಸುವುದು ಕಷ್ಟ, ಆದರೆ ನಿಮ್ಮನ್ನ ಸುಲಭವಾಗಿ ನಾಶ ಮಾಡುತ್ತಿರುವುದು ನಿಮ್ಮ ಆ ಒಂದು ದೌರ್ಬಲ್ಯ. ಅದೇ ಹೊಗಳಿಕೆಗೆ ಮರುಳಾಗುವ ಜಾಯಮಾನ ಮತ್ತು ಅಹಂಕಾರದ ಮುಖವಾಡ. ನಿಮಗೆ ಇದು ಸರಿ ಅನಿಸಬಹುದು, ಆದರೆ ಇದೇ ನಿಮ್ಮ ಬದುಕಿನ ಶಾಪ. ಸಿಂಹರಾಶಿಯವರಿಗೆ ತಾನು ಶ್ರೇಷ್ಠ, ತಾನು ಎಲ್ಲರಿಗಿಂತ ಮೇಲೆ ಎನ್ನುವ ಭಾವನೆ ಇರುತ್ತದೆ. ಯಾರಾದರೂ ಬಂದು ನೀವೇ ಗ್ರೇಟ್, ನಿಮ್ಮಂಥವರು ಯಾರೂ ಇಲ್ಲ ಎಂದು 4 ಮಾತು ಹೊಗಳಿಬಿಟ್ಟರೆ ಸಾಕು, ನೀವು ಕರಗಿ ನೀರಾಗಿ ಬಿಡುತ್ತೀರಾ. ಅವರ ಉದ್ದೇಶ ಏನು? ಅವರು ಒಳ್ಳೆಯವರ ಕೆಟ್ಟವರ ಎಂದು ಯೋಚಿಸದೆ ನಿಮ್ಮ ಕುತ್ತಿಗೆಯ ಸರವನ್ನೇ ತೆಗೆದುಕೊಟ್ಟು ಬಿಡುತ್ತೀರಿ. ನಿಮ್ಮ ಶತ್ರುಗಳಿಗೆ ಚೆನ್ನಾಗಿ ಗೊತ್ತಿದೆ ನಿಮ್ಮನ್ನ ಎದುರು ಹಾಕಿಕೊಂಡು ಗೆಲ್ಲಲು ಆಗಲ್ಲ ಅಂತ. ಅದಕ್ಕೆ ಅವರು ಶರಣಾದಂತೆ ನಾಟಕವಾಡುತ್ತಾರೆ. ನಿಮ್ಮ ಕಾಲಿಗೆ ಬಿದ್ದು ನಿಮ್ಮ ತಲೆಯನ್ನು ತುಳಿಯುತ್ತಾರೆ. ನೀವು ನಂಬಿಕೆ ಮತ್ತು ವಿಧೇಯತೆಗೆ ಅತಿಯಾದ ಮಹತ್ವ ಕೊಡುತ್ತೀರಿ, ಆದರೆ ನಿಮ್ಮ ಸುತ್ತ ಇರುವವರು ಆ ನಂಬಿಕೆಗೆ ಲಾಯಕ್ಕಿಲ್ಲದವರು ಎನ್ನುವುದನ್ನು ನೀವು ಮರೆಯುತ್ತೀರಿ. ನಾನು ರಾಜ, ನಾನು ಯಾರ ಮುಂದೆಯೂ ತಲೆ ತಗ್ಗಿಸಲ್ಲ, ನಾನೇ ಎಲ್ಲವನ್ನೂ ಸರಿ ಮಾಡಿಕೊಳ್ಳುತ್ತೇನೆ, ನೋಡಿಕೊಳ್ಳಬಲ್ಲೆ ಎನ್ನುವ ಈ ಅಹಂ ನಿಮ್ಮನ್ನ ಯಾರ ಹತ್ತಿರವೂ ಸಹಾಯ ಕೇಳದಂತೆ ಮಾಡುತ್ತದೆ. ಒಳಗೆ ಎಷ್ಟೇ ನೋವಿದ್ದರೂ ಕಷ್ಟವಿದ್ದರೂ ಹೊರಗೆ ಗಾಂಭೀರ್ಯದ ಮುಖವಾಡ ಹಾಕಿಕೊಂಡು ನಗುತ್ತೀರಿ. ಈ ಸ್ವಭಾವ ನಿಮ್ಮ ಜೀವನದ ಮೇಲೆ ಬೀರುತ್ತಿರುವ 3 ಭಯಂಕರ ಪರಿಣಾಮಗಳನ್ನು ಒಮ್ಮೆ ಗಮನಿಸಿ.
ಮೊದಲನೆಯದಾಗಿ ಬೂಟಾಟಿಕೆಯ ಜನರ ದರ್ಬಾರ್. ನಿಮ್ಮ ಸುತ್ತ ಯಾವಾಗಲೂ ನಿಮ್ಮನ್ನು ಹೊಗಳಿ ಅಟ್ಟಕ್ಕೇರಿಸುವ ಜನರೇ ತುಂಬಿರುತ್ತಾರೆ. ಯಾರು ನಿಮ್ಮ ತಪ್ಪನ್ನು ತಿದ್ದಲು ಬರುತ್ತಾರೋ, ಯಾರು ನಿಮಗೆ ಸತ್ಯವನ್ನು ಹೇಳಲು ಬರುತ್ತಾರೋ ಅವರನ್ನು ನೀವು ದೂರ ಇಡುತ್ತೀರಿ ಅಥವಾ ಅವರ ಮೇಲೆ ಕೋಪ ಮಾಡಿಕೊಳ್ಳುತ್ತೀರಿ. ಇದರಿಂದ ನಿಜವಾದ ಹಿತೈಷಿಗಳು ನಿಮ್ಮಿಂದ ದೂರವಾಗುತ್ತಾರೆ, ಮೋಸಗಾರರು ನಿಮ್ಮ ಆಪ್ತರಾಗುತ್ತಾರೆ. ಎರಡನೆಯದಾಗಿ ಅನಗತ್ಯ ಆರ್ಥಿಕ ಹೊರೆ. ನಿಮ್ಮ ಸ್ಟೇಟ್ಸ್ಮೆಂಟೈನ್ ಮಾಡೋಕೆ 4 ಜನ ಮುಂದೆ ಗ್ರೇಟ್ ಎನಿಸಿಕೊಳ್ಳೋಕೆ ನೀವು ನಿಮಗೆ ಶಕ್ತಿ ಇಲ್ಲದಿದ್ದರೂ ಖರ್ಚು ಮಾಡುತ್ತೀರಿ. ಬೇರೆಯವರು ನಿಮ್ಮನ್ನು ಶ್ರೀಮಂತರು ಅಂದುಕೊಳ್ಳಲಿ ಅಂತ ಸಾಲ ಮಾಡಿಯಾದರೂ ಸರಿ ನಿಮ್ಮ ರಾಯಲ್ಟಿ ತೋರಿಸೋಕೆ ಹೋಗ್ತೀರಾ. ಕೊನೆಗೆ ಉಳಿಯೋದು ಬರೀ ಸಾಲ ಮತ್ತು ಚಿಂತೆ. ಮೂರನೆಯದಾಗಿ ಮಾನಸಿಕ ಏಕಾಂಗಿತನ. ಎಲ್ಲರ ಸಮಸ್ಯೆಗೂ ಪರಿಹಾರ ಕೊಡುವ ನೀವು ನಿಮ್ಮ ಸಮಸ್ಯೆ ಹೇಳಿಕೊಳ್ಳಲು ಯಾರೂ ಇಲ್ಲದೆ ಒಳಗೆ ಕೊರಗುತ್ತೀರಿ. ನಿಮ್ಮ ಸಂಗಾತಿಯ ಬಳಿಯೂ ಕೂಡ ನಾನು ವೀಕೆಂದು ತೋರಿಸಿಕೊಳ್ಳಲು ನಿಮ್ಮ ಹೀಗೋ ಬಿಡುವುದಿಲ್ಲ. ಇದರಿಂದ ಸಂಬಂಧಗಳಲ್ಲಿ ಜಗಳ ಏರ್ಪಡುತ್ತದೆ. ಪ್ರೀತಿ ಇದ್ದರೂ ಅಲ್ಲಿ ಅರ್ಥ ಮಾಡಿಕೊಳ್ಳುವವರಿಗಿಂತ ಅಧಿಕಾರ ಸ್ಥಾಪಿಸುವವರೇ ಹೆಚ್ಚಾಗುತ್ತಾರೆ. ಸಿಂಹರಾಶಿಯವರೇ, ಸಾಕು ಈ ಮುಖವಾಡದ ಬದುಕು. ಕಾಡಿನ ರಾಜನಿಗೆ ಕಿರೀಟ ಬೇರೆಯವರು ಇಡಬೇಕಿಲ್ಲ, ಅವನ ನಡವಳಿಕೆಯೇ ಕಿರೀಟವಾಗಬೇಕು. ನೀವು ಮತ್ತೆ ನಿಮ್ಮ ಗತವೈಭವವನ್ನು ಪಡೆಯಬೇಕು ಅಂದರೆ ಈ 3 ಕಠಿಣ ನಿರ್ಧಾರಗಳನ್ನು ಹಿಂದೆ ತೆಗೆದುಕೊಳ್ಳಿ. ಮೊದಲನೆಯದಾಗಿ ವಿಮರ್ಶಕರನ್ನು ಪ್ರೀತಿಸುವುದನ್ನು ಕಲಿಯಿರಿ. ಇಂದಿನಿಂದ ಯಾರು ನಿಮ್ಮನ್ನು ಹೊಗಳುತ್ತಾರೋ ಅವರ ಬಗ್ಗೆ ಎಚ್ಚರದಿಂದಿರಿ. ಯಾರು ನಿಮ್ಮ ತಪ್ಪನ್ನು ಮುಖದ ಮೇಲೆ ಹೇಳುತ್ತಾರೋ ಅವರನ್ನು ಅರ್ಥ ಮಾಡಿಕೊಳ್ಳಿ. ನೆನಪಿಡಿ, ಕಹಿ ಔಷಧಿ ಮಾತ್ರ ಕಾಯಿಲೆ ಗುಣಪಡಿಸುವುದು, ಸಿಹಿ ತಿಂಡಿಯಲ್ಲ. ಸತ್ಯ ಹೇಳುವ ಸ್ನೇಹಿತನೇ ನಿಮ್ಮ ನಿಜವಾದ ರಕ್ಷಕ. ಎರಡನೆಯದಾಗಿ ಕೋಪವನ್ನು ನಿಯಂತ್ರಿಸಿ, ಮೌನವನ್ನು ಆಯುಧವನ್ನಾಗಿ ಮಾಡಿ. ಸಿಂಹರಾಶಿಯವರ ಕೋಪ ಅಂದರೆ ಕಾಡ್ಗಿಚ್ಚು ಇದ್ದ ಹಾಗೆ. ಅದು ಎದುರಾಳಿಯನ್ನು ಸುಡುವುದಕ್ಕಿಂತ ನಿಮ್ಮನ್ನೇ ಹೆಚ್ಚು ಸುಡುತ್ತಿದೆ. ಸಣ್ಣ ಸಣ್ಣ ವಿಷಯಕ್ಕೂ ಗರ್ಜಿಸುವುದನ್ನು ಬಿಡಿ. ನಿಜವಾದ ರಾಜನಿಗೆ ಶಾಂತವಾಗಿದ್ದರೂ ಬೆಲೆ ಇರುತ್ತದೆ. ನಿಮ್ಮ ಮೌನವೇ ಎದುರಾಳಿಗೆ ನಡುಕ ಹುಟ್ಟಿಸಬೇಕು, ನಿಮ್ಮ ಕೂಗಾಟ ಅಲ್ಲ. ಮೂರನೆಯದಾಗಿ ಸಹಾಯ ಕೇಳುವುದರಲ್ಲಿ ಅವಮಾನವಿಲ್ಲ. ನೀವು ಮನುಷ್ಯರು, ದೇವರಲ್ಲ. ನಿಮಗೂ ಕಷ್ಟ ಬರುತ್ತದೆ, ನೋವಾಗುತ್ತದೆ. ನಿಮ್ಮ ಆಪ್ತರ ಬಳಿ ಮನಸ್ಸು ಬಿಚ್ಚಿ ಮಾತನಾಡಿ. ನನಗೆ ಸಹಾಯ ಬೇಕು ಎಂದು ಕೇಳುವುದರಿಂದ ನಿಮ್ಮ ಗೌರವ ಕಡಿಮೆಯಾಗುವುದಿಲ್ಲ, ಬದಲಾಗಿ ನಿಮ್ಮ ಮೇಲಿನ ಪ್ರೀತಿ ಹೆಚ್ಚಾಗುತ್ತದೆ. ನಿಮ್ಮ ಸಂಗಾತಿಯ ಜೊತೆ ಅಧಿಕಾರ ಚಲಾಯಿಸುವುದನ್ನು ಬಿಟ್ಟು ಸ್ನೇಹಿತನಂತೆ ಬದುಕುವುದನ್ನು ಕಲಿಯಿರಿ. ಸಿಂಹರಾಶಿಯವರೇ, ಸೂರ್ಯ ಮೋಡದ ಮರೆಗೆ ಹೋದ ತಕ್ಷಣ ಕತ್ತಲಾಯಿತು ಎಂದು ಜಗತ್ತು ಭಾವಿಸಬಹುದು. ಆದರೆ ಮೋಡ ಸರಿದಾಗ ಬರುವ ಆ ಬೆಳಕಿಗೆ ಕಣ್ಣು ನೋವುದು ಖಂಡಿತ. ನೀವು ಈಗ ಮೋಡದ ಮರೆಯಲ್ಲಿದ್ದೀರಿ ಅಷ್ಟೇ. ನಿಮ್ಮ ಅಹಂಕಾರ ಮತ್ತು ತಪ್ಪು ಜನರ ಸಹವಾಸ ಅನ್ನುವ ಮೋಡವನ್ನು ಸರಿಸಿ, ಆಗ ಜಗತ್ತು ಮತ್ತೆ ನಿಮಗೆ ತಲೆಬಾಗುತ್ತದೆ. ನೀವು ಹುಟ್ಟಿರುವುದು ಆಳಲು ಅಳಲು ಅಲ್ಲ. ನಿಮ್ಮ ಹೃದಯ ವೈಶಾಲ್ಯತೆ ಎಂಥದ್ದು ಅಂತ ಆ ದೇವರಿಗೆ ಗೊತ್ತು. ಇಂದಿನಿಂದ ನಿಮ್ಮ ಒಳ್ಳೆಯತನವನ್ನು ಅರ್ಹರಿಗೆ ಮಾತ್ರ ಮೀಸಲಿಡಿ. ನಿಮ್ಮ ಜೀವನದ ಚುಕ್ಕಾಣಿಯನ್ನು ನೀವು ಹಿಡಿಯಿರಿ, ಹೊಗಳಿಕೆದಾರರ ಕೈಗೆ ಕೊಡಬೇಡಿ. ಸ್ನೇಹಿತರೆ, ಸಿಂಹರಾಶಿಯವರ ಈ ವಿಶ್ಲೇಷಣೆ ನಿಮಗೆ ಸತ್ಯ ಅನಿಸಿದರೆ, ಹೌದು ನಾನು ಕೂಡ ಇದೇ ರೀತಿ ಮೋಸ ಹೋಗಿದ್ದೇನೆ ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಒಂದೊಂದು ಲೈಕ್ ಕೂಡ ನಮಗೆ ದೊಡ್ಡ ಶಕ್ತಿ. ಮತ್ತು ಸಿಂಹರಾಶಿಯವರೇ, ನಿಮ್ಮಂತೆ ಒಂಟಿತನ ಅನುಭವಿಸುತ್ತಿರುವ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೆ ಎಚ್ಚೆತ್ತುಕೊಳ್ಳಲು ಸಹಾಯ ಮಾಡಿ. ಜ್ಯೋತಿಷ್ಯದ ಜೊತೆಗೆ ವಾಸ್ತವದ ಅರಿವು ಮೂಡಿಸುವ, ನಿಮ್ಮ ರಾಶಿಯ ಗುಟ್ಟುಗಳನ್ನು ರಟ್ಟು ಮಾಡುವ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ್ ಒತ್ತೋದನ್ನು ಮರಿಬೇಡಿ. ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ನಿಮಗೆ ಅತಿ ದೊಡ್ಡ ಮೋಸ ಯಾವುದು ಅಥವಾ ನೀವು ಯಾವ ಬದಲಾವಣೆ ಮಾಡಿಕೊಳ್ಳಲು ಬಯಸುತ್ತೀರಿ? ಕಮೆಂಟ್ ಮಾಡಿ ತಿಳಿಸಿ. ನೀವು ಗೆಲ್ಲಲೇಬೇಕು, ಅದೇ ನಮ್ಮ ಆಸೆ. ಸರ್ವೇ ಜನ ಸುಖಿನೋ ಭವಂತು. ಜ್ಯೋತಿಷದ ಪ್ರಕಾರ ಸೂರ್ಯದೇವ ಸಿಂಹರಾಶಿಯ ಅಧಿಪತಿ ಮತ್ತು ನವಗ್ರಹಗಳ ರಾಜನೂ ಹೌದು. ಈ ರಾಶಿಯ ಜನರ ನಡವಳಿಕೆ, ಗುಣಲಕ್ಷಣದಲ್ಲಿ ತಮ್ಮದೇ ಆದ ವೈಶಿಷ್ಟ್ಯ ಹೊಂದಿರುತ್ತಾರೆ. ಸಿಂಹರಾಶಿಯವರ ವ್ಯಕ್ತಿತ್ವ ಹೇಗಿರುತ್ತೆ? ಸಿಂಹರಾಶಿಯವರ ಸ್ವಭಾವ ಹೇಗಿರುತ್ತದೆ? ಸಿಂಹರಾಶಿಯವರ ಜಾತಕ ಮತ್ತು ಮುಖ್ಯ ವಿಷಯಗಳನ್ನು ತಿಳಿದುಕೊಳ್ಳಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೂರ್ಯನ ಚಿಹ್ನೆಯಲ್ಲಿ ಜನಿಸಿದವರು ಸಿಂಹರಾಶಿಯವರಾಗಿರುತ್ತಾರೆ. ಸೂರ್ಯ ರಾಶಿಚಕ್ರದ 5ನೇ ರಾಶಿಗೆ ಅಧಿಪತಿ. ಈ ರಾಶಿಚಕ್ರವು ಸಿಂಹವನ್ನು ಪ್ರತಿನಿಧಿಸುತ್ತದೆ. ಈ ರಾಶಿ ಚಿಹ್ನೆಯಲ್ಲಿ ಜನಿಸಿದ ವ್ಯಕ್ತಿಯ ಮೇಲೆ ಸೂರ್ಯದೇವನ ಪರಿಣಾಮ ಹೆಚ್ಚು. ಜ್ಯೋತಿಷ್ಯದ ಪ್ರಕಾರ ಸೂರ್ಯದೇವ ಸಿಂಹರಾಶಿಯ ಅಧಿಪತಿ ಮತ್ತು ನವಗ್ರಹಗಳ ರಾಜನೂ ಹೌದು. ಈ ರಾಶಿಯ ಜನರ ನಡವಳಿಕೆ, ಗುಣಲಕ್ಷಣದಲ್ಲಿ ತಮ್ಮದೇ ಆದ ವೈಶಿಷ್ಟ್ಯ ಹೊಂದಿದ್ದಾರೆ. ತಮ್ಮ ಸಮಸ್ಯೆಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಪರಿಹರಿಸುವಲ್ಲಿ ಪರಿಣಿತರಾಗಿದ್ದಾರೆ. ಈ ರಾಶಿಚಕ್ರದ ಜನರು ತುಂಬ ಧೈರ್ಯಶಾಲಿ ಮತ್ತು ಭಾವೋದ್ರಿಕ್ತರು. ಜೊತೆಗೆ ಸ್ನೇಹದ ವಿಷಯದಲ್ಲಿ ಬಹಳ ನಿಷ್ಠಾವಂತರು.
ಅವರಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಾಗಿರುತ್ತಾರೆ. ಸಿಂಹರಾಶಿಯಲ್ಲಿ ಜನಿಸಿದ ಜನರು ಯಾವುದೇ ಕೆಲಸವನ್ನು ಹೃದಯದಿಂದ ಮಾಡುತ್ತಾರೆ. ಈ ರಾಶಿಯ ಜನರು ಮಾತನಾಡಲು ಇಷ್ಟಪಡುತ್ತಾರೆ. ಇವರು ಸುತ್ತಿ ಬಳಸಿ ಏನನ್ನೂ ಹೇಳುವುದಿಲ್ಲ, ಅದು ಅವರಿಗೆ ಇಷ್ಟವಾಗುವುದಿಲ್ಲ ಕೂಡ. ಹಾಗಾಗಿ ಈ ರಾಶಿಯ ಜನರು ಈ ಸಂಬಂಧದಲ್ಲಿ ತೊಂದರೆಗೆ ಸಿಲುಕುತ್ತಾರೆ. ಈ ರಾಶಿಯ ಜನರು ಮೌನವಾಗಿರಲು ಇಷ್ಟಪಡುವುದಿಲ್ಲ. ಸೂರ್ಯದೇವನ ಪ್ರಭಾವದಿಂದಾಗಿ ಸಿಂಹರಾಶಿಯ ಜನರು ಸಂಘಟನೆಯಲ್ಲಿ ಸಾಕಷ್ಟು ಶಕ್ತಿಯನ್ನು ವ್ಯಯಿಸುತ್ತಾರೆ. ಅವರ ಕುಟುಂಬದ ಸುರಕ್ಷತೆ ಮತ್ತು ಅವರ ಸುರಕ್ಷತೆಗೆ ಬದ್ಧರಾಗಿದ್ದಾರೆ. ಈ ರಾಶಿಯ ಜನರು ತಮ್ಮ ಲಾಭಕ್ಕಾಗಿ ಏನು ಬೇಕಾದರೂ ಮಾಡುತ್ತಾರೆ. ಕೆಲವೊಮ್ಮೆ ತಮ್ಮ ಅಗತ್ಯಗಳನ್ನು ಪೂರೈಸಲು ಇತರರನ್ನು ನಿರ್ಲಕ್ಷಿಸುತ್ತಾರೆ. ಅವರು ರಾಜನಂತೆ ಬದುಕಲು ಇಷ್ಟಪಡುತ್ತಾರೆ. ಅವರು ಎಂದಿಗೂ ಇತರರ ಯಶಸ್ಸಿನ ಬಗ್ಗೆ ಅಸೂಯೆ ಪಡುವುದಿಲ್ಲ. ಆದರೆ ಸಿಂಹರಾಶಿಯವರು ಯಾವಾಗಲೂ ಸಹಾಯಕ್ಕಾಗಿ ಮುಂದಾಗುತ್ತಾರೆ. ಇವರು ಒಂದೇ ಕಡೆ ನಿಲ್ಲುವ ಜಾಯಮಾನದವರಲ್ಲ. ಸಿಂಹರಾಶಿಯಲ್ಲಿ ಜನಿಸಿದ ಜನರು ತಮಾಷೆಯ ಸ್ವಭಾವದವರಾಗಿರುತ್ತಾರೆ. ಅವರು ಬೇರೆಯವರೊಂದಿಗೆ ಸುಲಭವಾಗಿ ಬೆರೆಯುತ್ತಾರೆ. ಗುರಿಮುಟ್ಟುವ ಆತ್ಮವಿಶ್ವಾಸ ಮತ್ತು ವೇಗ ಯಾವಾಗಲೂ ಇರುತ್ತದೆ. ಆದಾಗ್ಯೂ ಕೆಲವೊಮ್ಮೆ ಅವರು ತಮ್ಮ ಧ್ಯಾನದಿಂದ ವಿಮುಖರಾಗುತ್ತಾರೆ. ಸಿಂಹರಾಶಿಯವರಿಗೆ ತಮ್ಮ ಭವಿಷ್ಯದ ಬಗ್ಗೆ ಸ್ಪಷ್ಟ ಚಿತ್ರಣವಿರುತ್ತದೆ. ಕೆಲವರು ತಮ್ಮ ಕುಟುಂಬಕ್ಕೆ ಸಂಪೂರ್ಣವಾಗಿ ಬದ್ಧವಾಗಿರುತ್ತಾರೆ, ಆದರೆ ಭವಿಷ್ಯವನ್ನು ರೂಪಿಸುವಲ್ಲಿ ಅವರಿಗೆ ಮನಸ್ಸಿರುವುದಿಲ್ಲ. ಈ ರಾಶಿಯವರು ಸರಿಯಾದ ಮಾರ್ಗವನ್ನು ಅನುಸರಿಸಿದರೆ ಮತ್ತು ದುರಹಂಕಾರವನ್ನು ಬಿಟ್ಟರೆ ಸಾಕಷ್ಟು ಖ್ಯಾತಿಯನ್ನು ಪಡೆಯುತ್ತಾರೆ, ಉತ್ತಮ ಆದಾಯವನ್ನು ಗಳಿಸುತ್ತಾರೆ. ಆದರೆ ಈ ರಾಶಿಚಕ್ರದ ಕೆಲವು ಜನರಿಗೆ ತಮ್ಮ ಅಹಂಕಾರದಿಂದ ಅನೇಕ ಬಾರಿ ಅಸಮಾಧಾನಗೊಳ್ಳುತ್ತಾರೆ ಮತ್ತು ತಪ್ಪಾದ ಹಾದಿಯಲ್ಲಿ ನಡೆಯಲು ಪ್ರಾರಂಭಿಸುತ್ತಾರೆ. ಇದರಿಂದಾಗಿ ಅವರಿಗೆ ಭವಿಷ್ಯ ಇರುವುದಿಲ್ಲ. ಈ ರಾಶಿಯ ಜನರು ಸ್ವಭಾವದಲ್ಲಿ ತುಂಬ ಕರುಣಾಮಯಿ ಮತ್ತು ಸಹಾನುಭೂತಿ ಹೊಂದಿದ್ದಾರೆ. ಮೊದಲಿಗೆ ಸಿಂಹರಾಶಿಯವರ ಬಾಲ್ಯ ಜೀವನದ ಬಗ್ಗೆ ನೋಡೋಣ. ಸಿಂಹರಾಶಿಯ ಅಧಿಪತಿ ಗ್ರಹಗಳ ರಾಜನಾದಂತಹ ಸೂರ್ಯಗ್ರಹ. ಈ ಸೂರ್ಯನ ಹೊಳಪು, ತೇಜಸ್ಸು ಸಿಂಹರಾಶಿಯ ಮಕ್ಕಳು ಚಿಕ್ಕವರಿದ್ದಾಗಲೇ ಅವರ ಕಣ್ಣಿನಲ್ಲಿ ಒಂದು ತೇಜಸ್ಸು, ವರ್ಚಸ್ಸನ್ನು ಕಾಣಬಹುದು. ನಿಮ್ಮ ಕುಟುಂಬದವರು, ಸಮಾಜದವರು ಈ ಮಗು ದೊಡ್ಡವನಾದ ಮೇಲೆ ತುಂಬ ಬುದ್ಧಿವಂತ, ಸಕ್ಸಸ್ಫುಲ್ ಪರ್ಸನ್ ಆಗುವಂತಹ ಭವಿಷ್ಯವಾಣಿಯನ್ನು ನುಡಿದಿರುತ್ತಾರೆ. ನೀವು ಚಿಕ್ಕವರಿದ್ದಾಗಲೇ ನಿಮ್ಮಲ್ಲಿ ವಿಲ್ ಪವರ್, ಆತ್ಮವಿಶ್ವಾಸ ತುಂಬಿರುತ್ತದೆ. ನಿಮ್ಮ ಹಾವಭಾವದಲ್ಲಿ ವಿಭಿನ್ನತೆಯನ್ನು ಕಾಣಬಹುದು. ಶಾಲೆಯಲ್ಲಿ ಟೀಮ್ ಲೀಡರ್ ಆಗಿರುತ್ತೀರಾ. ಎಲ್ಲರಿಗಿಂತ ಡಿಫ್ರೆಂಟ್ ಆಗಿ ಮಾತನಾಡುವುದು, ವಿಭಿನ್ನವಾಗಿ ಯೋಚಿಸುವುದು, ಶೀಘ್ರವಾಗಿ ಹೊಸದು ಕೋಪ ಮಾಡಿಕೊಳ್ಳುವಂತಹ ಗುಣ ನಿಮ್ಮ ಬಾಲ್ಯದಿಂದಲೇ ಬಂದಿರುತ್ತದೆ. ತನ್ನನ್ನು ತಾನು ಡಿಫ್ರೆಂಟ್ ಆಗಿ ಪ್ರದರ್ಶನ ಮಾಡಿಕೊಳ್ಳುತ್ತೀರಾ. ಬಾಲ್ಯದ ಪ್ರಾರಂಭಿಕ ಹಂತದಲ್ಲಿ ಓದುವುದರಲ್ಲಿ, ಬರೆಯುವುದರಲ್ಲಿ ಮೀಡಿಯಮ್ ಆಗಿರುತ್ತೀರಾ. ಆದರೆ ಲೈಫ್ನ ಎಂಜಾಯ್ ಮಾಡುವಂತಹ ನೀವು ಕನಸನ್ನು ಕಟ್ಟಿಕೊಂಡಿರ್ತೀರಾ. ಟೇಸ್ಟಿ ಫುಡ್ಗಳನ್ನು, ಜಂಕ್ ಫುಡ್ಗಳನ್ನು ಸೇವಿಸಲು ಇಚ್ಛಿಸುತ್ತೀರಾ. ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ಡನ್ನು ಸವಿಯಲು ತುಂಬ ಇಷ್ಟಪಡ್ತೀರಾ. ಶತ್ರುಗಳನ್ನೇ ಸ್ನೇಹಿತರನ್ನಾಗಿಸುವಂತಹ ಗುಣದವರು. ಸ್ನೇಹಿತರನ್ನು ಶತ್ರುಗಳಾಗಿಯೂ ಸಹ ಮಾಡಿಕೊಳ್ಳುತ್ತೀರಾ. ಸಿಂಹರಾಶಿಯವರ ಯೌವನದ ಬಗ್ಗೆ ನೋಡೋಣ. ಸಿಂಹರಾಶಿಯವರು ಯಾವ ಕೆಲಸವನ್ನು ಎಲ್ಲಿ, ಹೇಗೆ, ಯಾವ ರೀತಿ ಮಾಡಿದರೆ ಸಕ್ಸಸ್ಫುಲ್ ಆಗುತ್ತದೆ ಎಂಬಂತಹ ಪೂರ್ವಪರವನ್ನು ತಿಳಿದುಕೊಂಡಿರುವಂತಹ ಬುದ್ಧಿವಂತರು, ಚಾಣಾಕ್ಷರು. ಯಾವುದೇ ಕೆಲಸವಾಗಲಿ, ಎಂತಹದ್ದೇ ಕೆಲಸವಾದರೂ ಸರಿ, ಹೆದರದೆ ಆತ್ಮವಿಶ್ವಾಸದಿಂದ ಕೆಲಸ ಮಾಡುವ ಸಾಮರ್ಥ್ಯ ಇದೆ. ನಿಮ್ಮನ್ನು ಕೆಲಸ, ಸಾಧನೆ ಎಂಬ ವಿಷಯ ಬಂದರೆ ಸಮಯವನ್ನು ಲೆಕ್ಕಿಸದೆ ಹಗಲು ರಾತ್ರಿ ಎನ್ನದೆ ಹಾರ್ಡ್ ವರ್ಕ್ ಮಾಡುವಂತಹ ಛಲಗಾರರಾಗಿರುತ್ತೀರಾ. ಯಾರಿಗಾದರೂ ಮಾತು ಕೊಟ್ಟರೆ ಆ ಮಾತನ್ನು, ಆ ಭಾಷೆಯನ್ನು ಯಾವುದೇ ಕಾರಣಕ್ಕೂ ಮುರಿಯುವುದಿಲ್ಲ. ಸಹಾಯ ಮಾಡುವಂತಹ ಉದಾರಿ ಸ್ವಭಾವದವರು. ಗುಂಪಿನಲ್ಲಿ ಎದ್ದು ಕಾಣುವಂತಹ ಆಕರ್ಷಕ ವ್ಯಕ್ತಿತ್ವದವರು. ನಿಮ್ಮ ಮಾತಿನಲ್ಲಿ ಒಂದು ಗತ್ತು, ಗಾಂಭೀರ್ಯವನ್ನು ಕಾಣಬಹುದು. ಯಾರಿಗೂ ಹೆದರುವುದಿಲ್ಲ. ರಾಜನ ರಾಶಿ. ರಾಜ ಯಾರಿಗಾದರೂ ಹೆದರಿಕೊಳ್ಳಲು ಸಾಧ್ಯನಾ? ನೀವು ಅಷ್ಟೇ ಯಾರಿಗೂ ಭಯಪಡುವುದಿಲ್ಲ. ತನ್ನ ಯೌವನಾವಸ್ಥೆಯಲ್ಲಿ ಆಟಿಟ್ಯೂಡ್, ಅಹಂಭಾವನೆ, ನಾನು ಮಾಡೇ ಮಾಡುತ್ತೇನೆ ಎಂಬಂತಹ ಆತ್ಮಸ್ಥೈರ್ಯವುಳ್ಳವರಾಗಿರುತ್ತೀರಾ. ತನ್ನ ಕಾರ್ಯಕ್ಷೇತ್ರದಲ್ಲಿ ವಿಭಿನ್ನವಾದಂತಹ ಛಾಪನ್ನು ಮೂಡಿಸುತ್ತೀರಾ. ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರೋದಕ್ಕೆ ಇಷ್ಟಪಡ್ತೀರಾ. ನಿಮ್ಮ ಕೋಪದ ಗುಣದಿಂದ, ನೀವು ಸ್ಟ್ರೆಸ್ ಫಾರ್ವರ್ಡ್ ಆಗಿ ಮಾತನಾಡುವಂತಹ ಗುಣದಿಂದ ನಿಮಗೆ ಶತ್ರುಗಳು ಹುಟ್ಟಿಕೊಡುತ್ತಾರೆ. ಹಣಕ್ಕಿಂತ ಗೌರವಕ್ಕೆ ಹೆಚ್ಚು ಮಹತ್ವ ಕೊಡುವ ಸ್ವಾಭಿಮಾನಿಗಳಾಗಿರುತ್ತೀರಾ. ನಿಮ್ಮ ಗೌರವಕ್ಕೆ, ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾದರೆ ಅಂತಹ ಜಾಗದಲ್ಲಿ ಒಂದು ಕ್ಷಣವೂ ನಿಲ್ಲುವುದಿಲ್ಲ. ತನ್ನ ತಂದೆ ತಾಯಿಯನ್ನು ಪ್ರೀತಿಸುತ್ತೀರಾ, ಗೌರವಿಸುತ್ತೀರಾ. ಆದರೆ ನಿಮ್ಮ ಪ್ರೀತಿಯನ್ನು ಅವರ ಮುಂದೆ ವ್ಯಕ್ತಪಡಿಸುವುದಿಲ್ಲ. ತುಂಬ ರೊಮ್ಯಾಂಟಿಕ್ ಆಗಿರುತ್ತೀರಾ. ಸಿಂಹರಾಶಿಯವರ ವೃದ್ಧಾಪ್ಯ ಜೀವನದ ಬಗ್ಗೆ ನೋಡೋಣ. ನೀವು ವೃದ್ಧಾಪ್ಯದಲ್ಲಿ ತುಂಬ ಆಧ್ಯಾತ್ಮಿಕತೆಯ ಕಡೆಗೆ ಒಲವನ್ನು ತೋರಿಸುತ್ತೀರಾ.
ತನ್ನ ಕುಟುಂಬದವರಿಗೂ ಮಕ್ಕಳಿಗೂ ಸ್ನೇಹಿತರಿಗೂ ರೋಲ್ ಮಾಡೆಲ್ಗಳಾಗಿರ್ತೀರಾ. ನಿಮ್ಮ ತಲೆಯಲ್ಲಿ ಕೂದಲು ಉದರಲು ಪ್ರಾರಂಭವಾಗುತ್ತದೆ. ಕಣ್ಣಿನಲ್ಲಿ ಉರಿ, ಕಣ್ಣಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು, ಜಾಯಿಂಟ್ ಪೇನ್, ಕಾಲು ನೋವನ್ನು ಅನುಭವಿಸಬೇಕಾಗುತ್ತದೆ. ಸಿಂಹ ರಾಶಿಯವರು ವಯಸ್ಸಾದರೂ ಟ್ರಿಪ್ಗೆ ಹೋಗುವುದು, ರುಚಿಯಾದ ಆಹಾರ ಸೇವನೆ ಮಾಡಲು ಇಷ್ಟಪಡ್ತೀರಾ. ತಾನು ದುಡಿದಂತಹ ಹಣವನ್ನು ತನ್ನ ಮೇಲೆ ಖರ್ಚು ಮಾಡಿಕೊಳ್ಳಬೇಕು, ಇನ್ವೆಸ್ಟ್ ಮಾಡಿಕೊಳ್ಳಬೇಕು, ಲೈಫ್ನ ಎಂಜಾಯ್ ಮಾಡಬೇಕು ಎನ್ನುವಂಥ ಮನಸ್ಥಿತಿಯವರು. ವಯಸ್ಸಾದವರು ಗತ್ತು, ಗಾಂಭೀರ್ಯ, ಎಂಜಾಯ್ಮೆಂಟ್ ಮೂಡಲ್ಲೇ ಇರುತ್ತೀರಾ. ಸಿಂಹ ರಾಶಿಯವರ ಮಕ್ಕಳ ಗುಣಗಳ ಬಗ್ಗೆ ನೋಡೋಣ. ನಿಮ್ಮ ಮಕ್ಕಳು ಜ್ಞಾನವಂತರಾಗಿರುತ್ತಾರೆ. ಸಿಂಹ ರಾಶಿಯವರು ಯಾರ ಮುಂದೆಯೂ ತಲೆ ತಗ್ಗಿಸುವುದಿಲ್ಲ, ಸೋಲುವುದಿಲ್ಲ. ಆದರೆ ನೀವು ನಿಮ್ಮ ಜೀವನ ಸಂಗಾತಿ ಹಾಗೂ ನಿಮ್ಮ ಮಕ್ಕಳ ಮಾತಿಗೆ ಮಾತ್ರ ಸೋಲುತ್ತೀರಾ. ಅವರ ಮಾತನ್ನು ಒಪ್ಪಿಕೊಳ್ಳಲು ಸಿದ್ಧವಾಗಿರುತ್ತೀರಾ. ನಿಮ್ಮ ಮಕ್ಕಳನ್ನು ತುಂಬ ಪ್ರೀತಿ ಮಾಡುತ್ತೀರಾ. ಮಕ್ಕಳ ಮಾತನ್ನು ಕೇಳುತ್ತೀರಾ. ನಿಮ್ಮ ಮಕ್ಕಳು ಸ್ಪೋರ್ಟ್ಸಲ್ಲಿ ಆಸಕ್ತಿ ಉಳ್ಳವರು. ಆನ್ಲೈನ್, ಮೊಬೈಲ್ಗಳ ಬಗ್ಗೆ ಹೆಚ್ಚಾಗಿ ತಿಳಿದುಕೊಂಡಿರುತ್ತಾರೆ. ಶಾಪಿಂಗಲ್ಲಿ ಆಸಕ್ತಿ, ಹೊರಗಡೆ ಸುತ್ತಾಡುವಂತಹ ಆಸೆ, ಆಕಾಂಕ್ಷೆ ಉಳ್ಳವರು. ನಿಮ್ಮ ಮಕ್ಕಳು ಉತ್ತಮ ಸಂಸ್ಕಾರವಂತರಾಗಿರುತ್ತಾರೆ. ನಿಮ್ಮ ಮಕ್ಕಳು ಪ್ರಾರಂಭದ ದಿನಗಳಲ್ಲಿ ಉತ್ತಮ ವಿದ್ಯಾಭ್ಯಾಸ ಮಾಡಿದರು ಕ್ರಮೇಣವಾಗಿ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಡಿಮೆಯಾಗುತ್ತಾ ಬರುತ್ತದೆ. ನಿಮ್ಮ ಮಕ್ಕಳು ಆಧ್ಯಾತ್ಮದಲ್ಲಿ ಆಸಕ್ತಿ ಉಳ್ಳವರಾಗಿರುತ್ತಾರೆ. ದೊಡ್ಡವರನ್ನ, ಗುರುಗಳನ್ನು ಗೌರವಿಸುತ್ತಾರೆ. ಸಿಂಹರಾಶಿಯವರ ವೈವಾಹಿಕ ಜೀವನದ ಬಗ್ಗೆ ನೋಡೋಣ. ಸಿಂಹರಾಶಿಯವರಿಗೆ ಕೋಪ, ನಿಮ್ಮ ಜೀವನ ಸಂಗಾತಿಗೆ ಹಠದ ಸ್ವಭಾವ. ನಿಮ್ಮಿಬ್ಬರ ಮಧ್ಯೆ ಡಿಫರೆನ್ಸ್ ಆಫ್ ಒಪಿನಿಯನ್ ಕಾಣಬಹುದು. ನಿಮ್ಮ ಮಾತನ್ನು, ಅವರ ಮಾತುಗಳನ್ನು ನೀವು ಕೂಡ ನಿಮ್ಮ ಲೈಫ್ ಪಾರ್ಟ್ನರ್ ಒಪ್ಪಿಕೊಳ್ಳುವುದಿಲ್ಲ. ಅವರ ಮಾತುಗಳನ್ನು ನೀವು ಒಪ್ಪುವುದಿಲ್ಲ. ನಿಮ್ಮಿಬ್ಬರ ಮಧ್ಯೆ ವೈಮನಸ್ಸುಗಳು ಇದ್ದೇ ಇರುತ್ತವೆ. ಏನೇ ಆದರೂ ಉತ್ತಮ ವೈವಾಹಿಕ ಜೀವನವನ್ನು ಮುಂದುವರಿಸಿಕೊಂಡು ಹೋಗಬೇಕು ಎನ್ನುವಂಥ ಉದ್ದೇಶದಿಂದ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಎಷ್ಟೇ ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದರೂ ಹೊಂದಿಕೊಳ್ಳುವಂಥ ಪ್ರಯತ್ನವನ್ನು ಇಬ್ಬರ ಕಡೆಯಿಂದನೂ ಕಾಣಬಹುದು. ಇಬ್ಬರು ಮಾಡುತ್ತಿರುವ ಪ್ರಯತ್ನವನ್ನು ಕೆಲವೊಂದು ಬಾರಿ ಟೆಂಪ್ರವರಿಯಾಗಿ ಸಪರೇಟ್ ಆಗುವಂತಹ ಸಾಧ್ಯತೆಗಳು ಇವೆ. ಆದ್ದರಿಂದ ನೀವು ಕೋಪವನ್ನು ಕಡಿಮೆ ಮಾಡಿಕೊಳ್ಳಬೇಕು. ನಿಮ್ಮ ಲೈಫ್ ಪಾರ್ಟ್ನರ್ ಆಟವನ್ನು ಬಿಟ್ಟರೆ ವೈವಾಹಿಕ ಜೀವನ ಸುಖಕರ ಹಾಗೂ ಆನಂದಮಯವಾಗಿರುತ್ತದೆ. ಸಿಂಹ ರಾಶಿಯವರಿಗೆ 26ನೇ ವಯಸ್ಸಿನ ನಂತರ ನಿಮ್ಮ ಜೀವನದಲ್ಲಿ ಪ್ರೊಫೆಷ್ನಲಿ, ಫೈನಾನ್ಷಿಯಲಿ ಸಕ್ಸಸ್ಸನ್ನು ಕಾಣಬಹುದು. ನಿಮ್ಮ ಜೀವನದಲ್ಲಿ ದೊಡ್ಡ ಪಾಸಿಟಿವ್ ಪರಿವರ್ತನೆಗಳು ನಡೆಯಲು ಪ್ರಾರಂಭವಾಗುತ್ತದೆ. ನಿಮ್ಮ ಜೀವನದ ಗೋಲ್ಡನ್ ಟೈಮ್ ಪ್ರಾರಂಭವಾಗುವಂಥ ವರ್ಷ 26ನೇ ವರ್ಷದ ನಂತರ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ರೆ ಅಂತ ಭಾವಿಸ್ತಾ ಇದ್ದೇನೆ. ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.